ಹಾಯ್ ಗೈಸ್, 1,000 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಬರೋಬ್ಬರಿ 9 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ. ಸೊ ಅರ್ಜಿ ಸಲ್ಲಿಕೆ ದಿನಾಂಕ ಮೇ 15ನೇ ತಾರೀಕು ತನಕ ಒಂದು ಎಕ್ಸ್ಟೆಂಡ್ ಆಗಿರೋದ್ರಿಂದ ಇನ್ನಷ್ಟು ಅರ್ಜಿಗಳು ಸಲ್ಲಿಕೆಯಾಗುವ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಅಪ್ಡೇಟ್ ಕೂಡ ಲಭ್ಯವಾಗಿದೆ. ಸೊ ಈ 9 ಲಕ್ಷ ಅರ್ಜಿಗಳಾಗಿದ್ದಾವೆ. ಸೊ ತುಂಬ ಅಭ್ಯರ್ಥಿಗಳು ಇನ್ನೂ ಪೇಮೆಂಟ್ ಕೂಡ ಮಾಡಿರೋದಿಲ್ಲ, ಅರ್ಜಿಯನ್ನು ಅಪ್ಲೈ ಮಾಡಿರ್ತಾರೆ, ಸೊ ಪೇಮೆಂಟ್ ಆಗಿರೋದಿಲ್ಲ. ಸೊ ಆ ಒಂದು ಅರ್ಜಿಗಳ ಸಂಖ್ಯೆ ಕೂಡ ಒಂದು ಆ್ಯಡ್ ಮಾಡಿದರೆ ಸೊ ನೋಡಿ 10 ಲಕ್ಷ ಅರ್ಜಿಗಳು ಕ್ರಾಸ್ ಆಗೋದಕ್ಕೆ ಯಾವುದೇ ರೀತಿ ಒಂದು ಅನುಮಾನ ಇಲ್ಲ. 10 ಲಕ್ಷದ ಅರ್ಜಿಗಳು ಖಂಡಿತವಾಗಿ ಕ್ರಾಸ್ ಆಗಿರುತ್ತೆ. ಇನ್ನೂ ತುಂಬ ಜನ ಅರ್ಜಿ ಕೂಡ ಅಪ್ಲೈ ಮಾಡಿರೋದಿಲ್ಲ. ಸೊ ಹಾಗಾಗಿ ಅವರು ಲಾಸ್ಟ್ ಮೂಮೆಂಟಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಆವಾಗೂ ಕೂಡ ಒಂದು ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗುವ ನಿರೀಕ್ಷೆ ಕೂಡ ಇದೆ. ಸೊ ಓವರಾಲ್ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಒಂದು 10 ರಿಂದ 12 ಲಕ್ಷ ತನಕ ಅರ್ಜಿಗಳು ಹೋಗುವ ಒಂದು ಸಾಧ್ಯತೆ ಕೂಡ ಇದೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಯಾವ ಜಿಲ್ಲೆಯಿಂದ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ, ಸೊ ಹಾಗೆ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಒಂದು ಪರೀಕ್ಷೆ ದಿನಾಂಕ ಯಾವಾಗ, ಸೊ ಯಾವಾಗ ಒಂದು ಪರೀಕ್ಷೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನೋಟಿಫಿಕೇಶನ್ ಅಲ್ಲಿ ಒಂದು ಹುದ್ದೆಗಳ ವಿವರ ಏನು ಕೊಟ್ಟಿದ್ರು, ಸೊ ನೋಟಿಫಿಕೇಶನ್ ಪ್ರಕಾರ ಸೊ ಯಾವ ಒಂದು ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಕೂಡ ಒಂದು ಹುದ್ದೆಗಳ ಸಂಖ್ಯೆ ಕೂಡ ಒಂದು ಪ್ರಕಟ ಮಾಡಿದ್ರು. ಸೊ ಆ ಒಂದು ಬೇಸ್ ಮೇಲೆ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಬೆಂಗಳೂರು ನಗರ, ಸೊ ಈ ಒಂದು ಜಿಲ್ಲೆಗಳಲ್ಲಿ ಸೊ ಬೆಂಗಳೂರು ನಗರದಲ್ಲಿ 32 ಹುದ್ದೆಗಳು ಖಾಲಿ ಇದಾವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, 31, ಶಿವಮೊಗ್ಗ, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ಅದೇ ರೀತಿ ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, 12, ಧಾರವಾಡ 30, ಗದಗ 34, ಹಾವೇರಿ, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಸೊ ಯಾದಗಿರಿ 8, ವಿಜಯನಗರ 3. ಸೊ ಇಷ್ಟೋ ಒಂದು ಉಳಿಕೆ ಮೂಲ ವೃಂದದ ಹುದ್ದೆಗಳಾಗಿರ್ತವೆ. ಸೊ ಅದೇ ರೀತಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸಂಖ್ಯೆ ಕಲಬುರಗಿ 67, ರಾಯಚೂರು 4, ಕೊಪ್ಪಳ 16, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1, ವಿಜಯನಗರ 10. ಸೊ ಈ ಒಂದು ಕಲ್ಯಾಣ ಕರ್ನಾಟಕದ ವಿಭಾಗದ ಒಂದು ಹುದ್ದೆಗಳಾಗಿರ್ತವೆ. ಸೊ ಟೋಟಲ್ 1,000 ಹುದ್ದೆಗಳಿರ್ತವೆ. ಸೊ ಫ್ರೆಂಡ್ಸ್, ಪ್ರತಿ ಜಿಲ್ಲೆಯಿಂದ ಇಲ್ಲಾಂದ್ರೂ ಮಿನಿಮಮ್ ಒಂದು 15,000 ಅರ್ಜಿಗಳು ಸಲ್ಲಿಕೆ ಆಗಿರ್ತವೆ. ಬಿಕಾಸ್ ನೋಡಿ 9 ಲಕ್ಷ ಅರ್ಜಿಗಳು ಈವರೆಗೆ ಸಲ್ಲಿಕೆ ಆಗಿದ್ದಾವೆ. ಸೊ ಇನ್ನೂ ಟೈಮ್ ಕೂಡ ಇದೆ, ತುಂಬ ಜನ ಪೇಮೆಂಟ್ ಕೂಡ ಮಾಡಿದ್ರೆ ಅದನ್ನೆಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ 10 ರಿಂದ 12 ಲಕ್ಷ ಅರ್ಜಿಗಳು ಕ್ರಾಸ್ ಆಗಿ ಆಗ್ತವೆ. ಸೊ ಆ ಒಂದು ಬೇಸ್ ಮೇಲೆ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು 15,000 ರಿಂದ 20,000 ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ. ಸೊ ಇದರಲ್ಲಿ ಯಾವುದೇ ರೀತಿ ಒಂದು ಅನುಮಾನ ಇಲ್ಲ. ಸೊ ಪ್ರತಿ ಜಿಲ್ಲೆಗಳಲ್ಲೂ ಒಂದು ಒಳ್ಳೆ ಹೆವಿ ಕಾಂಪಿಟೇಷನ್ ಇದೆ ಕೂಡ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ನೋಡಿ ಫ್ರೆಂಡ್ಸ್, ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಸೊ KE ಇಂದ ಯಾವುದೇ ರೀತಿ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ನ ಬಿಟ್ಟಿರೋದಿಲ್ಲ. ಬಿಕಾಸ್ ಇನ್ನೂ ಅರ್ಜಿ ಸಲ್ಲಿಕೆ ದಿನಾಂಕ ಇರೋದ್ರಿಂದ ಮೇ 15 ತನಕ ಸೊ ಯಾವುದೇ ರೀತಿ ಒಂದು ಅಫಿಷಿಯಲ್ ಅಪ್ಡೇಟ್ ಈಗಲೇ ಒಂದು ಬಿಡುಗಡೆ ಮಾಡೋದಿಲ್ಲ. ಯಾಕಂದರೆ ಎಲೆಕ್ಷನ್ ಕೂಡ ನಡೀತಾ ಇದೆ. ಸೊ ಎಲೆಕ್ಷನ್ ಮುಗಿಯೋ ತನಕ ಯಾವುದೇ ರೀತಿ ಒಂದು ಎಕ್ಸಾಮ್ ಡೇಟ್ನ ಬಗ್ಗೆ ಒಂದು ಅಪ್ಡೇಟ್ ಕೂಡ ಕೊಡೋದಿಲ್ಲ. ಸೊ ಎಕ್ಸಾಮ್ ಒಂದು ಎಲೆಕ್ಷನ್ ಮುಗಿದ ನಂತರನೇ ಒಂದು ಎಕ್ಸಾಮ್ ಡೇಟ್ನ ಒಂದು ಅನೌನ್ಸ್ ಮಾಡ್ತಾರೆ. ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಫಿಷಿಯಲಿ ಅವರು ಒಂದು ಎಕ್ಸಾಮ್ ಡೇಟ್ನ ರಿಲೀಸ್ ಮಾಡಿದ ತಕ್ಷಣನೇ ಒಂದು ಅಪ್ಡೇಟ್ ಕೂಡ ಎಲ್ಲರಿಗೂ ತಿಳಿಸ್ತೀನಿ. ಸೊ ಆ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಅದೇ ರೀತಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಒಂದು ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ಸಂಖ್ಯೆ ನೋಡಿ ಯಾರು ಡಿಮೋಟಿವೇಟ್ ಆಗಬೇಡಿ, ತಮ್ಮ ಹಾರ್ಡ್ ವರ್ಕನ್ನು ಕಂಟಿನ್ಯೂ ಇಡಿ. ಸೊ ಇದರಲ್ಲಿ 50% ಅರ್ಜಿಗಳು ಏನಪ್ಪ ಅಂದರೆ ಜಸ್ಟ್ ಯಾವುದೇ ರೀತಿ ಒಂದು ಹಾರ್ಡ್ ವರ್ಕ್ ಮಾಡಿರೋದಿಲ್ಲ, ಜಸ್ಟ್ ಬಂದು ಅವರು ಒಂದು ಎಕ್ಸಾಮ್ನ ಬರೆದು ಒಂದು ಲಕ್ನ ಚೆಕ್ ಮಾಡ್ತಾರೆ. ಸೊ ಹಾಗೆ ಇನ್ನು 10% ಅರ್ಜಿಗಳಂತೂ ಅಬ್ಸೆಂಟ್ ಆಗಿರ್ತವೆ. ಸೊ ರಿಮೈನಿಂಗ್ ಏನು ಒಂದು 2 ರಿಂದ 3 ಲಕ್ಷ ಅರ್ಜಿಗಳ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ನಿಮ್ಮ ಒಂದು ಸಿನ್ಸಿಯರ್ ಆಗಿ ಒಂದು ಏನು ಹಾರ್ಡ್ ವರ್ಕ್ ನೀವು ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಸೊ ಯಾವುದೇ ರೀತಿ ಒಂದು ಡಿಮೋಟಿವೇಟ್ ಆಗಬೇಡಿ. ಸೊ ಜಸ್ಟ್ ನಿಮ್ಮ ಮೈಂಡಲ್ಲಿ ಒಂದು 2 ಲಕ್ಷ ಅರ್ಜಿಗಳಂತ ಹೇಳ್ಬಿಟ್ಟು ಇಟ್ಕೊಂಡು ನಿಮ್ಮ ಒಂದು ಪ್ರಿಪ್ರೇಷನ್ ನೀವು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ನೀವು ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡಿದರೆ ಸಕ್ಸಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.